everyone fine. ನಿಗಮ ಮಂಡಳಿ ಸದಸ್ಯರ ನೇಮಕಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಲ್ಲಿ ಮತ್ತೆ ಅಸಮಾಧಾನ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಇದೀಗ ನಾಯಕರ ಅಸಮಾಧಾನ ತೀವ್ರವಾಗ್ತಾ ಇದೆ. ನಿಗಮ ಮಂಡಳಿ ಸದಸ್ಯರ ನೇಮಕಕ್ಕೆ ಒತ್ತಡ ಹೆಚ್ಚಳವಾಗ್ತಾ ಇದೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಸದಸ್ಯರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲಗಳಾಗಬಾರದು. ಯಾರು ಪಕ್ಷದಲ್ಲಿ ದುಡಿದಿದ್ದಾರೆ, ಕಾರ್ಯಕರ್ತರು ಪಕ್ಷದ ಒಂದು ಏಳಿಗೆಗಾಗಿ ಯಾರ್ಯಾರು ಶ್ರಮಿಸಿದ್ದಾರೆ ಅಂಥವರಿಗೆ ಅವಕಾಶ ಸಿಗಬೇಕು ಅಂತ ಕಾಂಗ್ರೆಸ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಕೂಡ ರಚನೆ ಮಾಡಿತು. ಕಮಿಟಿ ರಚನೆ ಆಗ್ತಾ ಇದ್ದಂತೆ ಕಾರ್ಯಕರ್ತರ ಒತ್ತಡ ಕೂಡ ಹೆಚ್ಚಳವಾಗ್ತಾ ಇದೆ. ಕಮಿಟಿ ಮೇಲೆ ಒತ್ತಡ ಹೇರುವಂತಹ ಒಂದು ತಂತ್ರ ಕೂಡ ಕಾರ್ಯಕರ್ತರಿಂದ ನಡೀತಾ ಇದೆ. ತಮ್ಮ ನಾಯಕರು ಯಾರಿದ್ದಾರೆ, ಸಚಿವರು ಶಾಸಕರ ಮೂಲಕವಾಗಿ ಒತ್ತಡ ಹೇರೋದಕ್ಕೆ ಅಂತ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ. ಇನ್ನು ಕಮಿಟಿಯಲ್ಲಿ ಇರುವಂತಹ ಸದಸ್ಯರ ಮನೆ ಬಾಗಿಲನ್ನು ಇದೀಗ ತಟ್ಟುತ್ತಾ ಇದ್ದಾರೆ. ಯಾರ್ಯಾರು ಕಮಿಟಿಯಲ್ಲಿದ್ದಾರೆ ಅವರನ್ನು ಭೇಟಿ ಮಾಡುವಂತಹ ಕೆಲಸವನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನಮಗೆ ಅವಕಾಶವನ್ನು ಮಾಡಿಕೊಡಿ, ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕಾರ್ಯಕರ್ತರು ಇದೀಗ ಈ ಒಂದು ಕಮಿಟಿಯ ಸದಸ್ಯರನ್ನು ಮನವಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕಾರ್ಯಕರ್ತರು ನಮ್ಮನ್ನು ನಿಗಮ ಮಂಡಳಿಗೆ ಪರಿಗಣಿಸಬೇಕು ಅಂತ ನಿರಂತರವಾಗಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಹಲವಾರು ಮುಖಂಡರಿಂದ ಒತ್ತಡ ಹೇರುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಕಾರ್ಯಕರ್ತರ ಬೇಡಿಕೆಗೆ ಕಮಿಟಿ ಸದಸ್ಯರು ಹೈರಾಣಾಗಿದ್ದಾರೆ. ಇನ್ನು ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಕಮಿಟಿಯನ್ನು ರಚನೆ ಮಾಡಿದಿರಿ, ಆದರೆ ನೇಮಕ ಮಾಡ್ತಾ ಇರುವಂಥದ್ದು ಇದೆಯಲ್ಲ ಅದು CM ಕಚೇರಿಯಿಂದ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಿಂದ ಏನು ಆಯ್ಕೆ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಕಮಿಟಿ ರಚನೆ ಮಾಡಿದಿರಿ, ಯಾರು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅಂಥವರನ್ನು ಗುರುತಿಸುವಂತಹ ಕೆಲಸ ಆಗಬೇಕು. ನಿಗಮ ಮಂಡಳಿಯ ಸದಸ್ಯರನ್ನು ಆ ಮೂಲಕವಾಗಿ ಆಯ್ಕೆ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಆದರೆ CM ಕಚೇರಿಯಲ್ಲಿ ಏಕಪಕ್ಷೀಯವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಅಲ್ಲಿ ತಮಗಿಷ್ಟ ಬಂದವರನ್ನು ಆಯ್ಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇತ್ತು. ಈ ನಡುವೆ ಕಾರ್ಯಕರ್ತರ ಅಸಮಾಧಾನ ಕೂಡ ಮುಗಿಲು ಮುಟ್ತಾ ಇತ್ತು. ಮತ್ತೊಂದೆಡೆಯಲ್ಲಿ ನಾಯಕರ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಮಿಟಿಯೂ ಕೂಡ ಆಯ್ಕೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಕಮಿಟಿ ಮೇಲೆ ಸಾಧ್ಯವಾದಷ್ಟು ಒತ್ತಡ ಹೇರೋದಕ್ಕೆ ಅಂತ ಇದೀಗ ಸದಸ್ಯರು ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ.